So Raja Rani are partners in firm sharing profit and losses in the ratio of 3:2. The balance sheet as on 31st/3/2020. So ibru partners irtare. So ಅವ್ರದ್ದು 3:2 ratio. There are old partners. They 3:2 ratio. ಅವ್ರದ್ದು 31st/3/2020 ಪ್ರಕಾರ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ರೇಷಿಯೋ ಅಂಡ್ ಬ್ಯಾಲೆನ್ಸ್ ಶೀಟ್ ಎರಡೂ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಹೇಳ್ದಂಗೆ ದಿಸ್ ಇಸ್ ಅಬೌಟ್ ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇರೋ ಪ್ರಾಬ್ಲಮ್. ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟ್. ಲಯಬಿಲಿಟೀಸ್ ಅಲ್ಲಿ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಜನರಲ್ ರಿಸರ್ವ್, ಕ್ಯಾಪಿಟಲ್ಸ್ ಎಷ್ಟೆಷ್ಟಿದೆ, ಮತ್ತೆ ಕ್ಯಾಶ್, ಮಿಷನರಿ, ಸ್ಟಾಕ್, ಡೇಟಾಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬಿಲ್ಡಿಂಗ್, ಇನ್ವೆಸ್ಟ್ಮೆಂಟ್ ಇದೆಲ್ಲ ಅಸೆಟ್ ಸೈಡ್ ಅಲ್ಲಿ ಇದೆ. ನಾವು ಕಮಿಂಗ್ ಟು ಆನ್ 1/4/2020 ದೇ ಅಡ್ಮಿಟೆಡ್ ಮಂತ್ರಿನ ಅಡ್ಮಿಟ್ ಮಾಡ್ಕೊಂಡ್ರು ಆಸ್ ಎ ಪಾರ್ಟ್ನರ್ ಅಂಡ್ ಆಫರ್ ಇಮ್ 1/5 ಶೇರ್ ಇನ್ ದ ಫ್ಯೂಚರ್ ಪ್ರಾಫಿಟ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ಅಂದ್ರೆ ಅವ್ನು ಬರೋ ಇದ್ರಲ್ಲಿ ಏನ್ ಮಾಡಿದಾರೆ, 1/5 ಶೇರ್ ಅವನಿಗೆ ಕೊಟ್ಟಿದ್ದಾರೆ. ಸೊ ಅವನು ಬರೋ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ಅವನಿಗೆ ಎಷ್ಟು ಶೇರ್ ಕೊಟ್ಟಂಗಾಯ್ತು, 1/5 ಶೇರ್ ಅವನಿಗೆ ಕೊಟ್ಟಂಗಾಯ್ತು. ನೆಕ್ಸ್ಟ್ ಗುಡ್ ವಿಲ್ ಈಸ್ ಟು ಬಿ ವಿತ್ಡ್ರಾನ್. ಅದು ಏನೇನ್ ಟರ್ಮ್ಸ್ ಅವನು ಅಡ್ಮಿಟ್ ಮಾಡ್ಕೋಬೇಕಾದ್ರೆ ಏನೇನ್ ಕಂಡೀಷನ್ಸ್, ಏನೇನ್ ಟರ್ಮ್ಸ್ ಇದೆ ಅಂತ ಅಂದ್ರೆ, ಮಂತ್ರಿ ಹ್ಯಾಸ್ ಟು ಬ್ರಿಂಗ್ 30,000. ಮಂತ್ರಿ ಎಷ್ಟು ತರಬೇಕು, ಅವನು 30,000 ತರಬೇಕು ಅಂತ ಹೇಳಿದ್ರು ಆಸ್ ಇಸ್ ಕ್ಯಾಪಿಟಲ್, ಅಂಡ್ 10,000 ಟುವರ್ಡ್ಸ್ ಗುಡ್ ವಿಲ್. ಟೋಟಲ್ ಆಗಿ 40,000 ದುಡ್ಡನ್ನು ಅವನು ತರಬೇಕಿತ್ತು. ಅದರಲ್ಲಿ 30,000 ಕ್ಯಾಪಿಟಲ್, 10,000 ಗುಡ್ ವಿಲ್ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಇಸ್ goodwill is to be withdrawn by the old partners. Goodwill is withdrawn by the old partners, that is as per AS 26. Next, depreciate machinery by 5%, appreciate buildings by 10%, PDD is reduced by 2,000, and investments are to be valued at 25,000. So revaluation account, partners capital account ಮತ್ತೆ balance sheet for admission, after admission ಮಾಡಿ ಅಂತ ನಿಮಗೆ ಇಲ್ಲಿ ಹೇಳಿದ್ದಾರೆ. So this is about the problem. ದಿಸ್ ಇಸ್ ಅಬೌಟ್ ದ ಪ್ರಾಬ್ಲಮ್. ಸೊ ಇದರಲ್ಲಿ ನಿಮ್ಗೆ ಯಾವ ಅಕೌಂಟ್ ಮಾಡಿ ಅಂತ ಹೇಳಿದ್ದಾರೆ, 3 ಅಕೌಂಟ್: ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಆಫ್ಟರ್ ಅಡ್ಮಿಷನ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಬರುವಂತದ್ದು ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ವೇರಿ ಆದ್ರೆ ಬರುವಂತದ್ದು. ಸೊ ಇಲ್ಲಿ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಬಗ್ಗೆ ವೇರಿ ಆಗೋದು CDE 3ರಲ್ಲಿದೆ. ಡಿಪ್ರಿಶಿಯೇಟ್ machinery by 5%, appreciate building by 10%, and PDD is reduced to 2,000, and investment are revalued at 25,000. ಸೊ 4 ಅಡ್ಜಸ್ಟ್ಮೆಂಟ್ಸ್ ಗಳು ಇಲ್ಲಿದೆ. ಸೊ ಬಿಫೋರ್ ನಾವು ಪ್ರಾಬ್ಲಮ್ ಮಾಡಕ್ಕಿಂತ ಮುಂಚೆ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ ಡಿಸೈಡ್ ಮಾಡ್ಬೇಕಾಗುತ್ತೆ. ನಾವು ಏನ್ ಹೇಳಿ, ಸ್ಯಾಕ್ರಿಫೈಸ್ ರೇಷಿಯೋನ ಡಿಸೈಡ್ ಮಾಡ್ಬೇಕಾಗುತ್ತೆ ಬಿಕಾಸ್ ಆಫ್ ಗುಡ್ ವಿಲ್. ಸೊ ಬಿಕಾಸ್ ಆಫ್ ಗುಡ್ ವಿಲ್ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಡಿಸೈಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಡಿಸೈಡ್ ಮಾಡಕ್ ನೋಡ್ಬೇಕು. ಓಲ್ಡ್ ರೇಷಿಯೋ ಎಷ್ಟಿದೆ, 3:2 ಇದೆ. ನಮ್ಗೆ ಏನಾದ್ರೂ ನ್ಯೂ ರೇಷಿಯೋ ಕೊಟ್ಟಿದಾರಾ, ಇಲ್ಲ ಅಲ್ಲ. ಸೊ ನ್ಯೂ ರೇಷಿಯೋ ಕೊಟ್ಟಿಲ್ಲ ಅಂತಂದ್ರೆ ಓಲ್ಡ್ ರೇಷಿಯೋನೇ ಏನಾಗುತ್ತೆ, ಸ್ಯಾಕ್ರಿಫೈಸ್ ರೇಷಿಯೋ ಆಗುತ್ತೆ. ಸೊ ಇನ್ ದಿಸ್ ಪ್ರಾಬ್ಲಮ್ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ 3:2. ಸ್ಯಾಕ್ರಿಫೈಸ್ ರೇಷಿಯೋ ಇಸ್ 3:2. 3:2 ನ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ನಾವು ಬರಿಬಹುದು. ಬಿಕಾಸ್ ದೇ ಆರ್ ನಾಟ್ ಗಿವನ್ ನ್ಯೂ ರೇಷಿಯೋ. ಆಬ್ವಿಯಸ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟು, 3:2. ಏನೇ ಡಿವೈಡ್ ಆಗ್ತು ಅಂತಂದ್ರೆ ಯಾವ ರೇಷಿಯೋದಲ್ಲಿ ಆಗುತ್ತೆ, ಈಗ ಎದರ್ ಗುಡ್ ವಿಲ್ ಆಗಿರ್ಬೋದು ಅಥವಾ ರಿಸರ್ವ್ ಏನೇ ಇರ್ಬೋದು, ಅದು ಯಾವ ರೇಷಿಯೋದಲ್ಲಿ ಇದಾಗುತ್ತೆ, 3:2 ಅಲ್ಲೇ ಆಗುತ್ತೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋನ ಫಸ್ಟ್ ನಾವು ಡಿಸೈಡ್ ಮಾಡಬೇಕು, ದಟ್ ಈಸ್ 3:2. ಸೊ ಇನ್ನ 4 ಎಂಟ್ರಿ ಇದೆ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಮಾಡ್ಬೇಕಾದ್ರೆ. 4 ಎಂಟ್ರಿ ಇದೆ. ಒಂದು ಡಿಪ್ರಿಶಿಯೇಷನ್. ನಿಮ್ಗೆ ಗೊತ್ತಿರಬೇಕು, ರಿವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಅಸೆಟ್ಸ್ ಜಾಸ್ತಿ ಆದ್ರೆ, ಅಸೆಟ್ಸ್ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಸೈಡ್, ಅಸೆಟ್ಸ್ ಡಿಕ್ರೀಸ್ ಆದ್ರೆ ಡೆಬಿಟ್ ಸೈಡ್. ಅದೇ ರೀತಿ ಲಯಬಿಲಿಟೀಸ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಸೈಡ್, ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಸೈಡ್ ಅಂತ ಗೊತ್ತಿರ್ಬೇಕು ನಿಮ್ಗೆ. ಸೊ ಆ ಬೇಸಿಸ್ ಮೇಲೆ ನಾವಿಲ್ಲಿ ಮಾಡ್ತಾ ಇರೋದು. ಸೊ ಮೊದಲನೇದು ಡಿಪ್ರಿಶಿಯೇಟ್. ಇದು ಅಸೆಟ್ ಮೇಲೆ, ಬ್ಯಾಲೆನ್ಸ್ ಶೀಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಇದೇನೇನು ಇದೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಏನೇನು ಎಂಟ್ರೀಸ್ ಬರುತ್ತೆ ಅದು ಬ್ಯಾಲೆನ್ಸ್ ಶೀಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ, ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಆಗಿರೋದ್ರಿಂದ. ಓಕೆ, ಸೊ ಎರಡು ಒಟ್ಟಿಗೆ ನಾನು ತೋರಿಸ್ತೀನಿ ನಾನು. ಸೊ ಫಸ್ಟ್ ಏನಿದೆ, ಡಿಪ್ರಿಶಿಯೇಟ್ ಮಿಷಿನರಿ ಬೈ 5%. ಸೊ ಮಿಷಿನರಿ ಇಸ್ ಅಸೆಟ್ ಅಲ್ವಾ. ಸೊ ಮಿಷಿನರಿ ಅಸೆಟ್ ಆಗಿರೋದ್ರಿಂದ 5% ರಿಡ್ಯೂಸ್ ಆಗಿರೋದ್ರಿಂದ, ಸೊ ನಾವು ಡೆಬಿಟ್ ಸೈಡ್ ಬರಿತೀವಿ ಟು ಮಿಷಿನರಿ ಅಕೌಂಟ್, 5%. ಸೊ ಮಿಷಿನರಿ ವ್ಯಾಲ್ಯೂ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ, ಇಲ್ಲಿ ಮಿಷಿನರಿ ವ್ಯಾಲ್ಯೂ ಇಸ್ ಎಷ್ಟು, 60,000. ಮಿಷಿನರಿ ವ್ಯಾಲ್ಯೂ ಎಷ್ಟಿದೆ, 60,000 ಇದೆ. ಸೊ 60,000ಗೆ 5%, 60,000 ಇಂಟು 5 ಡಿವೈಡೆಡ್ ಬೈ 100. 5 ಡಿವೈಡೆಡ್ ಬೈ 100 ಅಂತ ಅಂದ್ರೆ ಎಷ್ಟಾಗುತ್ತೆ, ದಟ್ ಇಸ್ ಬಿಕಮ್ 3,000. ಎಷ್ಟಾಗುತ್ತೆ 5% ಅಂದ್ರೆ ಎಷ್ಟು, 3,000 ಆಗುತ್ತೆ. ಸೊ
ಮಿಷನರಿ ವ್ಯಾಲ್ಯೂ ಎಷ್ಟು ಡಿಕ್ರೀಸ್ ಆಯ್ತು 3000 ಕಡಿಮೆ ಆಯ್ತು. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಅಪ್ರಿಶಿಯೇಟ್ ಬಿಲ್ಡಿಂಗ್ ಬೈ 10%. ಬಿಲ್ಡಿಂಗ್ ಇಸ್ ಎ ಅಸೆಟ್, ಅಪ್ರಿಶಿಯೇಟ್ ಅಂದ್ರೆ ಜಾಸ್ತಿ ಆಗಿದೆ, ಸೊ ಅಸೆಟ್ ಜಾಸ್ತಿ ಆಯ್ತು ಅಂದ್ರೆ ಕ್ರೆಡಿಟ್ ಸೈಡ್. ಬೈ ಬಿಲ್ಡಿಂಗ್ಸ್ ಅಕೌಂಟ್ ಎಷ್ಟು ಬಿಲ್ಡಿಂಗ್ ವ್ಯಾಲ್ಯೂ ನೋಡಿ, ಇಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ 50,000 ಇದೆ. ಅದೆಷ್ಟು ಜಾಸ್ತಿ ಆಗ್ತಾ ಇದೆ, ಅದು 50,000 ಇಂಟು 10 divided by 100. 10 divided by 100 ಅಂದ್ರೆ ಎಷ್ಟಾಗುತ್ತೆ? ಸೊ 5,000. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಆಯ್ತು? 5,000 ಆಯ್ತು. ಓಕೆ, ದಟ್ ಈಸ್ ಬಿಲ್ಡಿಂಗ್ ಈಸ್ ಅಬೌಟ್ 5,000. ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಆಯ್ತು? 5,000 ಆಯ್ತು. ಸೊ ಮಿಷಿನರಿ ಈಸ್ 3,000 ರಿಡ್ಯೂಸ್ ಆಯ್ತು, ಬಿಲ್ಡಿಂಗ್ 5,000 ಇನ್ಕ್ರೀಸ್ ಆಯ್ತು. ಓಕೆ, ನೆಕ್ಸ್ಟ್ ಆಫ್ಟರ್ ದಿಸ್ PDD is reduced by 2,000 ಅಂತ ಹೇಳಿದ್ದಾರೆ. PDD ಆಲ್ರೆಡಿ PDD ಇದೆ ಅಂತ ನೋಡ್ಬೇಕಾಗತ್ತೆ. ಆಲ್ರೆಡಿ PDD ಇದೆ, ಎಷ್ಟಿದೆ? 3,000 ಇದೆ. ಎಷ್ಟಕ್ಕೆ ರೆಡ್ಯೂಸ್ ಮಾಡಿದ್ದಾರೆ? PDD is a liability. ನಾನು ಆಲ್ರೆಡಿ ಹೇಳ್ತಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. PDD ಇನ್ನು ಲಯಬಿಲಿಟಿ. ಫಸ್ಟ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ? 3,000 ಇದೆ. ಈಗ 2 ಎಷ್ಟಕ್ಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ? 2,000 ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಲಯಬಿಲಿಟಿ ಏನಾಯ್ತು? ಮುಂಚೆ 3,000 ಇತ್ತು, ಈಗ 2,000 ಆಯ್ತು. ಸೊ ಲಯಬಿಲಿಟಿ ಏನಾಯ್ತು? ಡಿಕ್ರೀಸ್ ಆಯ್ತು. ಲಯಬಿಲಿಟಿ ಡಿಕ್ರೀಸ್ ಆಯ್ತು ಅಂದ್ರೆ ಅದು ಕ್ರೆಡಿಟ್ ಸೈಡ್. ಬೈ PDD ಮುಂಚೆ ಎಷ್ಟಿತ್ತು? 3,000 ಇತ್ತು, ಮೈನಸ್ 2,000 ಮಾಡಿದ್ರೆ ಎಷ್ಟಾಯ್ತು? ದಟ್ಸ್ ಬಿಕಮ್ 1,000. ಸೊ 1,000 ಲಯಬಿಲಿಟಿ ಏನಾಯ್ತು? ಕಡಿಮೆ ಆಯ್ತು. ಓಕೆ, ಲಾಸ್ಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಟು ಬಿ ವ್ಯಾಲ್ಯೂಡ್ ಅಟ್ 25,000. ಇನ್ವೆಸ್ಟ್ಮೆಂಟ್ ಎಷ್ಟು ವ್ಯಾಲ್ಯೂ ಮಾಡಿ ಅಂತ ಹೇಳಿದರೆ? 25,000 ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ ಇಸ್ ವ್ಯಾಲ್ಯೂಡ್ ಅಟ್ 25,000 ಅಂತ ಅಂದ್ರೆ, ಸೊ ಮುಂಚೆ ಎಷ್ಟಿತ್ತಪ್ಪ ಇನ್ವೆಸ್ಟ್ಮೆಂಟ್? ಸೊ ಇನ್ವೆಸ್ಟ್ಮೆಂಟ್ ನೋಡಿ ಇಲ್ಲಿ ಎಷ್ಟಿದೆ? ಇಲ್ಲಿ 20,000 ಇದೆ, ಈಗ ಎಷ್ಟಾಗಿದೆ? 25,000. ಅಂದ್ರೆ ಇನ್ಕ್ರೀಸ್ ಆಗಿದೆ. ಇನ್ವೆಸ್ಟ್ಮೆಂಟ್ ಇಸ್ ಅಸೆಟ್, ಸೊ ಇನ್ಕ್ರೀಸ್ ಆದ್ರೆ ಅದನ್ನ ನಾವು ಕ್ರೆಡಿಟ್ ಸೈಡ್ ಬರಿಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಮುಂಚೆ 20 ಇತ್ತು, ಈಗ 25 ಆಯ್ತು. ಸೊ 5,000 ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಯ್ತು. 25,000 ಮೈನಸ್ 20,000, ಸೊ ದಟ್ಸ್ ಬಿಕಮ್ 5,000 ಇನ್ಕ್ರೀಸ್ ಆಯ್ತು. ಸೊ 5,000 ಏನಾಯ್ತು? ಇನ್ಕ್ರೀಸ್ ಆಯ್ತು. ಸೊ ಇಷ್ಟು 4 ಏನ್ ಐಟಮ್ ಇದೆ, ಅದು 4 ಐಟಮ್ನು ನಾವು ಕ್ರೆಡಿಟ್ ಡೆಬಿಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬರ್ದಿದೀವಿ ನಾವು. ಸೊ ದಿಸ್ ಇಸ್ ಅಸೆಟ್ಸ್ ಲಯಬಿಲಿಟೀಸ್ ನ ರಿವ್ಯಾಲ್ಯೂ ಮಾಡಿರೋದು. ಸೊ ಅದನ್ನ ಇಲ್ಲಿ ಬರ್ದಿವಿ. ಸೊ ಇದೇ ರಿವ್ಯಾಲ್ಯೂಷನ್ ಹಾಕೊಂಡು ಬ್ಯಾಲೆನ್ಸ್ ಶೀಟ್ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ, ನೀವು ನೋಡಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿರೋ ಅಸೆಟ್ ಐಟಮ್ಗಳು ಯಾವ್ದಿದೆ? ಅಸೆಟ್ ಐಟಮ್ಗಳು ನೋಡಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಐಟಮ್ ಕ್ಯಾಶು, ಮೆಷಿನರಿ, ಸ್ಟಾಕು, ಡೆಟಾರ್ಸ್, ಬಿಲ್ಡಿಂಗು, ಇನ್ವೆಸ್ಟ್ಮೆಂಟ್ಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾವು ಬರೆಯಲ್ಲ, ಅದನ್ನ ಶೇರ್ ಮಾಡಬೇಕು. ದಟ್ ಈಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಲ್ಲಿ ಬರುತ್ತೆ. ಸೊ ಇಷ್ಟು ಅಸೆಟ್ಸ್ ಗಳನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಬರಬೇಕು. ವೇರಿ ಹೆಂಗಾಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಕ್ಯಾಶ್ ಇನ್ನು ನಮಗೆ ಗೊತ್ತಾಗಿಲ್ಲ, ಮಿಷಿನರಿ ನಮಗೆ ಗೊತ್ತಾಗಿದೆ. ಮಿಷಿನರಿ ನೋಡಿ ಇಲ್ಲಿ ಮಿಷಿನರಿ 60,000 ಇತ್ತು, ಕಡಿಮೆ ಆಯ್ತಲ್ವಾ? ಸೊ ಮಿಷಿನರಿ ಏನಂತ ಬರೀಬಹುದು ನಾವು? 60,000 ಮೈನಸ್ ಡಿಪ್ರಿಸಿಯೇಷನ್ ಎಷ್ಟಾಯ್ತು? ಡಿಪ್ರಿಸಿಯೇಷನ್ 3,000 ಅಲ್ಲ. ಬ್ಯಾಲೆನ್ಸ್ ಶೀಟ್ ನೋಡಿ ಇಲ್ಲಿ ರಿವ್ಯಾಲ್ಯೂಷನ್ ಅಕೌಂಟ್ ಇರೋದು ಬ್ಯಾಲೆನ್ಸ್ ಶೀಟ್ಗೆ ಬರೋದು. ಸೊ ಮೈನಸ್ 3,000 ಅಂದ್ರೆ ಎಷ್ಟಾಗುತ್ತೆ? 60,000 ಮೈನಸ್ 3,000 ಅಂತ ಅಂದ್ರೆ 57,000 ಆಯ್ತು. ಸೊ 57,000 ಮಿಷನರಿ ವ್ಯಾಲ್ಯೂ ಉಳ್ಕೋತು. ಸೊ ಮಿಷನರಿ ವ್ಯಾಲ್ಯೂ ಈಗ ಎಷ್ಟಾಯ್ತು? 57,000 ಆಯ್ತು. ಓಕೆ, ನೆಕ್ಸ್ಟ್ ಸ್ಟಾಕ್ ಏನು ಕೊಟ್ಟಿಲ್ಲ ಅದ್ರ ಬಗ್ಗೆ. ಸ್ಟಾಕ್ ಏನು ಕೊಟ್ಟಿಲ್ಲ ಅಂತಂದ್ರೆ ಅದೆಷ್ಟಿದೆ ವ್ಯಾಲ್ಯೂ ಅಷ್ಟೇ. ಸೊ ಸ್ಟಾಕ್ ಬಗ್ಗೆ ಏನು ರಿವ್ಯಾಲ್ಯೂಷನ್ ಅಕೌಂಟ್ ಅಲ್ಲಿ ಇಲ್ಲ ನಮಗೆ. ನೋಡಿ ಇಲ್ಲಿ ರಿವ್ಯಾಲ್ಯೂಷನ್ ಅಕೌಂಟ್ ಅಲ್ಲಿ ಏನು ಸ್ಟಾಕ್ ಚೇಂಜಸ್ ಆಗಿರಲ್ಲ. ಸೊ ಸ್ಟಾಕ್ ಎಷ್ಟಿದೆ? 25,000 ಅಷ್ಟೇ ಅಮೌಂಟ್ ನಾವಿಲ್ಲಿ ಬರಿತೀವಿ. ಸ್ಟಾಕ್ ಇಸ್ ನೋ ರಿವ್ಯಾಲ್ಯೂ ಏನಾಗಿಲ್ಲ. 25,000 ದ ವ್ಯಾಲ್ಯೂ ಇಸ್ 25,000 ಓನ್ಲಿ. ಸೊ 25,000 ನ ನಾವು ಬರಿತೀವಿ. ಓಕೆ, ನೆಕ್ಸ್ಟ್ ಡೆಟಾರ್ಸ್ ಅಲ್ಲಿ ಎಷ್ಟಿತ್ತು ನೋಡಿ ಇಲ್ಲಿ? ಡೆಟಾರ್ಸ್ 23,000 ಇತ್ತು. ಡೆಟಾರ್ಸ್ ಎಷ್ಟಿದೆ? 23,000 ಇದೆ. ಮೈನಸ್ PDD ಹೋದ್ಸಲ ಎಷ್ಟಿತ್ತು ಅಂತ ಅಂದ್ರೆ
PDD 3000 ಇತ್ತು, ಬಟ್ ಈ ಸಲ ಅದನ್ನ 2000 ಮಾಡಿ ಅಂತ ಹೇಳಿದ್ದಾರೆ, ಅಂದ್ರೆ 1000 ಕಡಿಮೆ ಮಾಡಿ ಅಂತ ಹೇಳಿದ್ರೆ. ಸೊ ರಿವ್ಯಾಲ್ಯೂಯೇಷನ್ ಇಲ್ಲಿ ಬಂದಿದೆ ನೋಡಿ, 1000 ರಿಡ್ಯೂಸ್ ಆಗಿರೋದು, ಅಂದ್ರೆ 3000 ಅಲ್ಲಿ 1000 ರಿಡ್ಯೂಸ್ ಮಾಡಿದ್ರೆ ಎಷ್ಟಿನ್ನ 2000 ಬರೀತೀರಾ. ಸೊ PDD ಬಿಕಮ್ ಎಷ್ಟಾಗುತ್ತೆ ಇಲ್ಲಿ 2000. ಸೊ 2000 ಆಗುತ್ತೆ. ಸೊ 2000 ಆದ್ಮೇಲೆ the amount will become 21,000. ಸೊ ಬಿಲ್ಡಿಂಗ್ ಎಷ್ಟಿತ್ತು 50,000 ಇತ್ತು. ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿತ್ತು 50,000 ಇತ್ತು. ಅದು ಜಾಸ್ತಿ ಆಯ್ತು. ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿತ್ತು 50,000 ಇತ್ತು. ಅದು ಏನಾಗಿದೆ ಅಂತ ಅಂದ್ರೆ ಜಾಸ್ತಿ ಆಗಿದೆ, ಅಂದ್ರೆ ಪ್ಲಸ್ ಅಪ್ರಿಸಿಯೇಷನ್ ಏನಾಗಿದೆ, ಅದು ಜಾಸ್ತಿ ಆಗಿದೆ ಅಂತ ಹೇಳೋದ್ರಿಂದ ಅದೇನಾಗಿದೆ, ಅದು ಅಪ್ರಿಸಿಯೇಷನ್ ಆಗಿದೆ. ಸೊ ಅಪ್ರಿಸಿಯೇಷನ್ ಆಗಿರೋದೆಷ್ಟು 5,000. ಸೊ ಇದು ಪ್ಲಸ್ ಆಗಿರೋದ್ರಿಂದ ಸೊ ದಟ್ಸ್ ಬಿಕಮ್ 55,000 ಆಗುತ್ತೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು 20,000 ಇತ್ತು. ಅದು ಕೂಡ ಅಪ್ರಿಸಿಯೇಷನ್ ಆಗಿ ಪ್ಲಸ್ 5,000 ಆಗಿದೆ, ಅಂದ್ರೆ ಅದ್ರ ವ್ಯಾಲ್ಯೂ ಏನಾಗಿದೆ 25,000 ಆಗಿದೆ ಅಂತ ಹೇಳಿದರೆ. ಸೊ 20 ಪ್ಲಸ್ 5,000 ಎಷ್ಟು 25,000. ಸೊ ಆಲ್ಮೋಸ್ಟ್ ಎಲ್ಲ ಅಸೆಟ್ಸ್ ಗಳನ್ನ ನಾವು ತಗೊಂಡಿದೀವಿ ಎಕ್ಸೆಪ್ಟ್ ಕ್ಯಾಶ್ ಇಂದು ಲಾಸ್ಟಿಗೆ ಬರುತ್ತೆ ನೋಡಿ. ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಬಂದಿರೋ ಅಸೆಟ್ಸ್ ರಿವ್ಯಾಲ್ಯೂ ಆಗಿರೋದ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲೂ ಕೂಡ ಏನ್ ಮಾಡ್ಬೇಕು, ಅದನ್ನ ರಿವ್ಯಾಲ್ಯೂನ ಮಾಡಿ ಇಲ್ಲಿ ನಾನು ತೋರಿಸಿದ್ದೀನಿ ನಿಮ್ಗೆ. ಓಕೆ, ನೆಕ್ಸ್ಟ್ ಈಗ ಒಂದೊಂದು ಅಕೌಂಟ್ ನ ಕ್ಲೋಸ್ ಮಾಡ್ತಾ ಬರ್ತೀನಿ ನಾನು. ಅಕೌಂಟ್ ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಕ್ಲೋಸ್ ಮಾಡ್ತೀನಿ ನಾನು. ಸೊ ಯಾಕಂದ್ರೆ ಇಲ್ಲೇ ಇಮಿಡಿಯೇಟ್ ಅರ್ಥ ಆಗ್ಲಿ, ಇಲ್ಲಿಗೆ ಬರುತ್ತೆ ಅನ್ನೋದು ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನಾನು ನಿಮ್ ಮಾಡಿರೋದು. ನಾವು ಐ ಆಮ್ ಕ್ಲೋಸಿಂಗ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಮಾಡ್ಬೇಕಾದ್ರೆ ಒಂದೊಂದು ಲೈನ್ ನಾನು ಸ್ಪೇಸ್ ಬಿಡ್ತೀನಿ ನಾನು. ಈ ಕಡೆ ಡೆಬಿಟ್ ಸೈಡ್ 3000 ಇದೆ. ಕ್ರೆಡಿಟ್ ಸೈಡ್ ಅಲ್ಲಿ ಇದೊಂದು 1000 ಮಿಸ್ ಮಾಡ್ಬಿಟ್ಟಿದ್ವಿ. ಕ್ರೆಡಿಟ್ ಸೈಡ್ ಅಲ್ಲಿ 11,000 ಇದೆ. ಇದ್ರಲ್ಲಿ ಎಷ್ಟಿದೆ 3000 ಇದೆ. ಇದ್ರಲ್ಲಿ ಎಷ್ಟಿದೆ 11,000 ಇದೆ. ಸೊ 11,000 ಇತ್ತು ಹೈಯೆಸ್ಟ್ ಅಲ್ವಾ. ಸೊ 11,000 ಎರಡು ಸೈಡ್ಗೂ ಬ್ಯಾಲೆನ್ಸ್ ಬರೀತೀವಿ. ಸೊ 11,000 ಅಂಡ್ 11,000. ಸೊ ಯಾವ ಕಡೆ ಕಡಿಮೆ ಆಯ್ತು ಈಗ ಡೆಬಿಟ್ ಸೈಡ್ ಅಲ್ಲಿ ಕಡಿಮೆ ಆಯ್ತು. ಎಷ್ಟು ಕಡಿಮೆ ಆಯ್ತು ಹೇಳಿ, ದಟ್ಸ್ ಬಿಕಮ್ 8,000. ಎಷ್ಟು ಕಡಿಮೆ ಆಯ್ತು 8,000 ಕಡಿಮೆ ಆಯ್ತು. ಸೊ ಡೆಬಿಟ್ ಸೈಡ್ ಅಲ್ಲಿ ಆಗಿರೋದ್ರಿಂದ ಇದು ಪ್ರಾಫಿಟ್ ಆಗುತ್ತೆ. ಸೊ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್. ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಏನ್ ಮಾಡ್ಬೇಕು, ಇಬ್ರು ಹಂಚ್ಕೋಬೇಕು. ಯಾರ್ಯಾರು ರಾಜ ಎಷ್ಟು ಹಂಚ್ಕೋತಾನೆ, ಎಷ್ಟು ಪ್ರಾಫಿಟ್ ಆಗಿರೋದು ಈಗ 8,000 ಅಲ್ವಾ. ಸೊ 8,000 ಇಂಟು ಎಷ್ಟು ರೇಷಿಯೋ 3:2 ಅಲ್ವಾ. 3/5 8,000 ಇಂಟು 3/5 ನಾವು ಮಾಡಿದಾಗ ಸೊ 4,800 ಬರುತ್ತೆ. ಸೊ ದಟ್ಸ್ ಅಮೌಂಟ್ ಬಿಕಮ್ ಎಷ್ಟಾಗುತ್ತೆ, ಅದು 4,800 ಯಾರ್ದು ರಾಜಂಗೆ ಪ್ರಾಫಿಟ್ ಸಿಗುತ್ತೆ. ಕಮಿಂಗ್ ಟು ರಾಣಿದು 8,000 ಇಂಟು 2/5. 8,000 ಇಂಟು 2/5 ಎಷ್ಟಾಗುತ್ತೆ 3,200 ಆಗುತ್ತೆ. ಎರಡು ಸೇರಿದ ಎಷ್ಟಾಗುತ್ತೆ 8,000 ಆಗುತ್ತೆ. ಸೊ ದಿಸ್ ಇಸ್ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ನಾನು ಪಾರ್ಟ್ನರ್ಸ್ಗೆ ಹಂಚಿರೋದು. ಸೊ ಎಷ್ಟು ಪ್ರಾಫಿಟ್ ಆಯ್ತು. ಸೊ ವಿ ಹ್ಯಾವ್ ಶೇರ್ಡ್ ದಿಸ್ ಪ್ರಾಫಿಟ್ 8,000 for Raja is 4,800 and Rani is 3,200. So this is ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾನು ಕ್ಲೋಸ್ ಮಾಡಿ ಇದು ಮಾಡಿರೋದು. ನೆಕ್ಸ್ಟ್ ಕಮಿಂಗ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ದ ಫಸ್ಟ್ ಐಟಮ್ ನಾವು ಬರಿಬೇಕಾಗಿರೋದು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ದಟ್ ಇಸ್ ಕ್ಯಾಪಿಟಲ್. ಅದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಸೊ ನೋಡಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ ಕ್ಯಾಪಿಟಲ್, ರಾಜ 60,000, ರಾಣಿ 40,000. ಸೊ ಅದನ್ನ ಬರೀತೀರಾ ಇಲ್ಲಿ 60,000 and 40,000. ಸೊ ಮಂತ್ರಿ ಹೊಸ ಪಾರ್ಟ್ನರ್ ಆಗಿರೋದು. ಓಕೆ, ಸೊ ಅವ್ರದ್ದು ಹಳೆ ಬ್ಯಾಲೆನ್ಸ್ ಎಷ್ಟಿದೆ ಅದನ್ನ ನಾನು ಬರ್ದೆ ಈಗ. ಸೊ ಈಗ ಹೊಸ ಪಾರ್ಟ್ನರ್ನ ಅಡ್ಮಿಷನ್ ಮಾಡ್ಕೊಂಡಿದೆ. ಸೊ ಹೊಸ ಪಾರ್ಟ್ನರ್ ಅಡ್ಮಿಷನ್ ಮಾಡ್ಬೇಕಾದ್ರೆ ಅವನು 30,000 ದುಡ್ಡನ್ನ ತಂದಿದ್ದಾನೆ, ಮತ್ತೆ 10,000 ಟುವರ್ಡ್ಸ್ ಗುಡ್ ವಿಲ್ ಅವನು ತಂದಿದ್ದಾನೆ. ಸೊ ಎರಡು ಟೋಟಲಿ 40,000 ತಂದಿದ್ದಾರೆ. ನಾವು ಈ ಸಲ AS 26 ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ಮಾಡ್ತಿರೋದ್ರಿಂದ ಸೊ ಎರಡನ್ನು ನಾವು ಕ್ಯಾಶ್ಗೆ ಸೇರಿಸ್ಕೋಬೇಕಂದ್ರೆ ನಾವಿಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೈಂಟೈನ್ ಮಾಡ್ತಾ ಇರೋದು ಕ್ಯಾಶ್ ಅಂತ ಇದ್ರೆ ಕ್ಯಾಶ್ ಅಕೌಂಟ್ ಅಂತ ಬರೀರಿ, ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಇದ್ರೆ
ಬ್ಯಾಂಕ್ ಅಕೌಂಟ್ ಅಂತ ಇಲ್ಲಿ ಬರೀರಿ. ಸೊ ಅದು ಬರೆಯೋದ್ರಿಂದ ನಾವೇನಂತ ಬರಿತೀವಿ ಇಲ್ಲಿ, ಅವ್ನು ತಂದಿರೋ ದುಡ್ಡನ್ನ, ಹೊಸ ಪಾರ್ಟ್ನರ್ ತಂದಿರೋ ದುಡ್ಡನ್ನ ಬೈ ಕ್ಯಾಶ್ ಅಕೌಂಟ್ ಟೋಟಲ್ ಎರಡೂ ಸೇರಿ ಎಷ್ಟಾಗುತ್ತೆ ಅಂತ ನೋಡೋಣ. ಎರಡೂ ಸೇರಿ 30,000 ಪ್ಲಸ್ ಇದು ಮಾಡಿದ್ರೆ 40,000. ಬೇಕಾದ್ರೆ ಇಫ್ ಯು ವಾಂಟ್ ಬೇಕಾದ್ರೆ ನೀವು ಬರ್ಕೊಳ್ಳಿ, ಇನ್ಕ್ಲೂಡಿಂಗ್ ಗುಡ್ ವಿಲ್ ನ ಸೇರಿಸಿ ಇಲ್ಲಿ ಬರ್ದಿರೋದ್ರಿಂದ ಅಷ್ಟು ಅದಾಗುತ್ತೆ. ಎಷ್ಟು? 40,000. ಸೊ ಈಗ ನಾವು ವೆರಿ ಮಚ್ ಇಂಪಾರ್ಟೆಂಟ್, ಗುಡ್ ವಿಲ್ ನ ಯಾವ ರೀತಿ ಇದು ಮಾಡುವಂಥದ್ದು, ಗುಡ್ ವಿಲ್ ನ ಶೇರಿಂಗ್ ಮಾಡುವಂಥದ್ದು. ಇಲ್ಲಿ ಗುಡ್ ವಿಲ್ ಹೊಸ ಪಾರ್ಟ್ನರ್ ತಂದಿರೋದ್ರಿಂದ ಇಲ್ಲಿ ಟ್ರೀಟ್ಮೆಂಟ್ ಏನಾಗುತ್ತೆ, ಬೇರೆ ತರನ ಆಗುತ್ತೆ. ಸೊ ಗುಡ್ ವಿಲ್ ಹೊಸ ಪಾರ್ಟ್ನರ್ ತಂದಿರೋದ್ರಿಂದ ಅವನು ಎಷ್ಟು ತಂದಿದ್ದಾನೆ ಗುಡ್ ವಿಲ್ ನ, ಅದನ್ನ ಇಬ್ರಿಗೂ ಯಾರಿಗೆ ಯಾರು ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್ ಇಂದ ರಾಜಾ ರಾಣಿ ಕೊಡ್ಬೇಕಾಗತ್ತೆ. ಅದು ಕಾಂಟ್ರಾ ಎಂಟ್ರಿ ಬರುತ್ತೆ. ನೋಡಿ ಇಲ್ಲಿ ಟೋಟಲ್ ಗುಡ್ ವಿಲ್ ಎಷ್ಟು. ಸೊ ಗುಡ್ ವಿಲ್ ನೋಡಿ ಇಲ್ಲಿ ಐ ಆಮ್ ವರ್ಕಿಂಗ್ ನೋಟ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಗುಡ್ ವಿಲ್ ಯಾರು ತಂದಿರೋದು, ಪಾರ್ಟ್ನರ್ ತಂದಿರೋದು. ಆ ಬೇಸಿಸ್ ಮೇಲೆ ನಾವು ಮಾಡ್ಬೇಕಾಗತ್ತೆ. ಸೊ ಗುಡ್ ವಿಲ್ ಆಸ್ ಬ್ರಾಟ್ ಡೌನ್ ಬೈ ನ್ಯೂ ಪಾರ್ಟ್ನರ್ ಆಗಿರೋದ್ರಿಂದ, ಸೊ ಗುಡ್ ವಿಲ್ ವ್ಯಾಲ್ಯೂ ಇಸ್ ₹10,000. ಗುಡ್ ವಿಲ್ ವ್ಯಾಲ್ಯೂ ಎಷ್ಟು? 10,000. ಅದನ್ನ ರಾಜಂಗೆ ಎಷ್ಟು ಕೊಡಬೇಕು? 10,000 ಇಂಟು ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಕೊಡಬೇಕು, 3/5. ಸೊ 6,000 ಯಾರಿಗೆ ಕೊಡಬೇಕು? ರಾಜಾಗೆ. ಆಬ್ವಿಯಸ್ಲಿ ಮಿಕ್ಕಿದ್ದೆಷ್ಟು? ರಾಣಿಗೆ. 10,000 ಇಂಟು 2/5 ಅವ್ರಿಗೆ 4,000 ಕೊಡ್ಬೇಕಾಗತ್ತೆ. ಸೊ 6,000 ಅಂಡ್ 4,000 ನ ಗುಡ್ ವಿಲ್ ಕೊಡ್ಬೇಕಾಗತ್ತೆ. ಸೊ ಯಾವ ರೀತಿ ಬರೀತೀರಾ ಅಂತಂದ್ರೆ, ಬೈ ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್. ನೋಡ್ಕೊಳ್ಳಿ ಕರೆಕ್ಟ್ ಆಗಿದ್ದು, ಯಾಕಂದ್ರೆ AS 26 ಪ್ರಕಾರ ಮಾಡ್ತಾ ಇರೋದು. ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಬಿಟ್ಟು, ಸೊ ರಾಜಾಗೆ 6,000 ಮತ್ತೆ ರಾಣಿಗೆ 4,000. ರಾಜಾಗೆ 6,000 ಮತ್ತೆ ರಾಣಿಗೆ 4,000. ಇದು ಕಾಂಟ್ರಾ ಎಂಟ್ರಿ ಆಗಿರೋದ್ರಿಂದ, ಐ ಆಮ್ ಒನ್ಸ್ ಅಗೇನ್ ರಿಪೀಟಿಂಗ್, ಇದು ಕಾಂಟ್ರಾ ಎಂಟ್ರಿ ಆಗಿರೋದ್ರಿಂದ ಈ ದುಡ್ಡನ್ನ ವಿತ್ಡ್ರಾ ಅಂದ್ರೆ ಯಾರಿಂದ ಕಟ್ ಮಾಡ್ಬೇಕಾಗುತ್ತೆ ಅಂತ ಅಂದ್ರೆ ಆ ದುಡ್ಡ ನೋಡಿ ಇಲ್ಲಿ ಬೈ ನೋಡಿ, ಅದಕ್ಕೆ ಮತ್ತೆ ಕಾಂಟ್ರಾ ಎಂಟ್ರಿ ಬರೀತಾ ಇದೀನಿ. ಬೈ ರಾಜಾಸ್ ಇಲ್ಲಿ ಬರ್ದಿರೋದೆ ಬೈ, ಇಲ್ಲೇನ್ ಬರೀತೀರಾ? ಬೈ ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ರಾಜಾಗೆ 6,000, ಇಲ್ಲಿಗೆ 4,000 ಬರೀತೀರಾ. ಇಲ್ಲಿ ಬೈ ರಾಜಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ಅವನು ರಾಜಾಗೆ ಎಷ್ಟು ಕೊಡ್ಬೇಕಾಯ್ತು? 6,000 ಗುಡ್ ವಿಲ್. ನೆಕ್ಸ್ಟ್ ಅದಕ್ಕೆ ಕಾಂಟ್ರಾ ಆಗಿ ಬೈ ರಾಣೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ಎಷ್ಟು? 4,000 ನ ಕೊಡ್ಬೇಕಾಗತ್ತೆ. ಸೊ ದಿಸ್ ಇಸ್ AS 26 ಪ್ರಕಾರ ನಾನು ಮಾಡ್ತಾ ಇರೋದು. ಸೊ ಗುಡ್ ವಿಲ್ ನ ಶೇರ್ ಮಾಡಿ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ಗೆ, ಹೊಸ ಓಲ್ಡ್ ಪಾರ್ಟ್ನರ್ಸ್ ಇಬ್ರಿಗೂ ಶೇರ್ ಮಾಡಿ, ಮತ್ತೆ ಇಲ್ಲಿ ರಾಜಾಸ್ ಅವ್ರ ದುಡ್ಡೇನಿದೆ ಅದು ನ್ಯೂ ಪಾರ್ಟ್ನರ್ ಅಲ್ಲಿ ದುಡ್ಡನ್ನ ಡಿಡಕ್ಟ್ ಮಾಡ್ದಂಗೆ ಅಂದ್ರೆ ಡೆಬಿಟ್ ಮಾಡ್ದಂಗೆ ತೋರಿಸ್ಬೇಕಾದ್ರೆ ದಿಸ್ ಇಸ್ ಕಾಂಟ್ರಾ ಎಂಟ್ರಿ ಟೈಪ್ ಬರುತ್ತೆ ನಿಮ್ಗೆ. ಸೊ ನೆಕ್ಸ್ಟ್ ಗುಡ್ ವಿಲ್ ಬಗ್ಗೆ ಇನ್ನೇನಿದೆ ಅಂತಂದ್ರೆ, ಗುಡ್ ವಿಲ್ ಇಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ. ಸೊ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್ ಅಂತಂದ್ರೆ ಅವ್ರ ದುಡ್ಡನ್ನ ಎತ್ಕೊಂಡಿದ್ದಾರೆ. ಸೊ ಅವ್ರು ಎತ್ಕೊಂಡಿರೋದ್ರಿಂದ ಏನಾಗುತ್ತೆ ಅದು ನೋಡಿ ಇಲ್ಲಿ ಬೈ ಕ್ಯಾಶ್ ಅಕೌಂಟ್ ಏನಂತ ಬರೀತೀರಾ? ಬೈ ಗುಡ್ ವಿಲ್ ನಾವು ತೋರಿಸಲ್ಲ, ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬೈ ಕ್ಯಾಶ್ ಅಕೌಂಟ್ ಅಂತ ಹೇಳ್ಬಿಟ್ಟು ಅದನ್ನ ವಿ ಆರ್ ಶೋಯಿಂಗ್ 6,000 ಅಂಡ್ ಫುಲ್ಲಿ ಅಂತ ಅಂದ್ರೆ 6,000 and 4,000. ಪಾರ್ಟ್ಲಿ ಅಂದ್ರೆ ಅರ್ಧ ನಾವು ತಗೋತೀವಿ. ಫುಲ್ಲಿ ಅವರು ವಿಡ್ರಾ ಮಾಡಿದ್ದಾರೆ. ಸೊ ಅಷ್ಟನ್ನ ಬರಿತಾ ಇದೀವಿ ನಾವು. 6 ವಿಡ್ರಾನ್ ಅಂತ ಕೊಟ್ಟಿರೋದಕ್ಕೆ, ಇಲ್ಲ ಅಂತಂದ್ರೆ ಅದನ್ನ ಬರಿತಾ ಇದ್ದಿಲ್ಲ. ಸೊ ಅಷ್ಟು ಗುಡ್ ವಿಲ್ ಬರ್ದು ಇದಾದ್ಮೇಲೆ ಇಲ್ಲಿಗೆ ಮುಗಿಯೋದಿಲ್ಲ ಆಕ್ಚುಲಿ. ಸೊ ಗುಡ್ ವಿಲ್ ಆದ್ಮೇಲೆ ನಾನು ನೆಕ್ಸ್ಟ್ ಏನ್ ಮಾಡ್ತಾ ಇದೀನಿ, ಗುಡ್ ವಿಲ್ ಟ್ರೀಟ್ಮೆಂಟ್ ಆದ್ಮೇಲೆ ಇಲ್ಲಿ ರಿವ್ಯಾಲ್ಯೂಯೇಷನ್ ಇದೆಯಲ್ಲ, ಸೊ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆಗಿದೆಯಲ್ವಾ. ಸೊ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆಗಿರೋದ್ರಿಂದ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್, ಅದು ಪ್ರಾಫಿಟ್ ಆಗಿರೋದ್ರಿಂದ ನಾವ್ ಎಲ್ಲಿ ಬರಿತೀವಿ? ನಾವು ಕ್ರೆಡಿಟ್ ಸೈಡ್ಗೆ ಅದನ್ನ ಕ್ಯಾರಿ ಮಾಡ್ತೀವಿ ನಾವು. ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಎಷ್ಟು? ಇವ್ರದೆಷ್ಟು? ರಾಜಾಗೆ 4,800 ಮತ್ತೆ ರಾಣಿಗೆ 3,000
200. ಸೊ ಹೊಸ ಪಾರ್ಟ್ನರ್ಗೆ ಏನು ಬರಲ್ಲ ಅದು. ಓಕೆ, ಹೊಸ ಪಾರ್ಟ್ನರ್ದು ಇನ್ನೇನು ಇಲ್ಲ, ಮುಗೀತು. ಗುಡ್ ವಿಲ್ ಟ್ರೀಟ್ಮೆಂಟ್ ಆಯ್ತು, ಹೊಸ ಪಾರ್ಟ್ನರ್ದು ಏನು ಇನ್ಯಾವುದು ಪ್ರಾಬ್ಲಮ್ಸ್ ಇಲ್ಲ, ಹೊಸ ಪಾರ್ಟ್ನರ್ದು ಮುಗೀತು ಅಲ್ಲಿಗೆ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಾರ ಇದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಜನರಲ್ ರಿಸರ್ವ್ ಅಂತ ಇದೆ. ಎಷ್ಟಿದೆ? 25,000. ಸೊ ಜನರಲ್ ರಿಸರ್ವ್ ಎಷ್ಟಿದೆ? ರುಪೀಸ್ 25,000 ಇದೆ. ಅದನ್ನ ಅಕಾರ್ಡಿಂಗ್ ಟು ರೇಷಿಯೋ, ಯಾವುದು? ಅಕಾರ್ಡಿಂಗ್ ಟು ಓಲ್ಡ್ ರೇಷಿಯೋ. ಇದು ಎರಡು ಒಂದೇ ಆಗಿರೋದ್ರಿಂದ ನೋ ಇಶ್ಯೂಸ್. ಯಾವಾಗಲೂ ಯಾರು ಜನರಲ್ ರಿಸರ್ವ್ ಯಾವ ರೇಷಿಯೋದಲ್ಲಿ ಅವರು ಶೇರ್ ಮಾಡ್ಕೋತಾರೆ ಅಂತಂದ್ರೆ ಓಲ್ಡ್ ರೇಷಿಯೋ. ಸೊ 25,000 ಇಂಟು 3 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಇದು ಯೂಶುವಲ್ ಆಗಿ 15,000 ರಾಜಾಗ್ ಬರುತ್ತೆ. ಆಬ್ವಿಯಸ್ಲಿ 25,000 ಅಲ್ಲಿ 15,000 ಆದ್ರೆ ರಾಣಿಗೆ ಇನ್ನ 10,000. 25,000 ಇಂಟು 2/5 ಎಷ್ಟು? 10,000. ಸೊ ಜನರಲ್ ರಿಸರ್ವ್ ಅಂತ ಅದೊಂದು ಬರೀತೀವಿ ನಾವು. ಬೈ ಟು ರಾಜಾಸ್ ಕ್ಯಾಪಿಟಲ್ ಅಕೌಂಟ್ ಕ್ಯಾಶ್ ಬೈ ಜನರಲ್ ರಿಸರ್ವ್ ಅಕೌಂಟ್. ಈ ದುಡ್ಡನ್ನ ಶೇರ್ ಮಾಡ್ಕೋಬೇಕಾಗತ್ತೆ. ಎಷ್ಟು ದುಡ್ಡಿದೆ ಅಂತ ಅಂದ್ರೆ ಟೋಟಲ್ ಆಗಿ 15,000, 10,000. 15,000 and 10,000. ನೀವು ಪಾರ್ಟ್ನರ್ಗೆ ಏನಿರಲ್ಲ. ಅದ್ರ ಜೊತೆಗೆ ಈ ಕಡೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಅಸೆಟ್ ಸೈಡ್ ಇದೆ. ಸೊ ಅಸೆಟ್ ಸೈಡ್ ಇದ್ರೆ ಅದನ್ನ ಡೆಬಿಟ್ ಸೈಡ್ ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಲ್ಲಿ ಶೇರ್ ಮಾಡ್ಬೇಕಾಗತ್ತೆ. ಅದು 5,000 ಇದೆ. ಸೊ ಇನ್ನೊಂದು ಯಾವ್ದಿದೆ? ಯಾವುದು? ವಿಚ್ ಒನ್? ದಟ್ ಒನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿದೆ? ಅದು 5,000 ಇದೆ. ಸೊ 5,000 ಅಲ್ಲಿ ಆಬ್ವಿಯಸ್ಲಿ 2:3:2 ರೇಷಿಯೋದಲ್ಲಿ ರಾಜಾಗೆ, ಸೊ ರಾಜ ವಿಲ್ ಟೇಕ್ 5,000 ಇಂಟು 3/5, that is 3,000 obviously, and Rani ರಿಮೈನಿಂಗ್ ಅಮೌಂಟ್ ಆಕ್ಚುಲಿ 2,000 ಬರುತ್ತೆ. 5,000 ಇಂಟು 2/5, 2,000. ಸೊ ಅದು ಅಸೆಟ್ ಸೈಡ್ ಇರೋದ್ರಿಂದ ದಟ್ ಅಪಿಯರ್ ಇನ್ ದ ಡೆಬಿಟ್ ಸೈಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಲ್ಲಿ 3,000 and 2,000 we are going to share. ಸೊ ಅದನ್ನ ಏನ್ ಮಾಡ್ತಾ ಇದಾರೆ? ಅಲ್ಲಿ ಶೇರ್ ನ ಮಾಡ್ತಾ ಇದ್ದಾರೆ. ಸೊ ದಟ್ಸ್ ಆಲ್ ಅಬೌಟ್ ಯಾವುದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಗ್ಗೆ ನಾವು ಇಲ್ಲಿ ಮಾಡಿದ್ದು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಇಲ್ಲಿ ನಾವು ಮಾಡ್ತಾ ಇದೀವಿ. ನಾವು ವಿ ಆರ್ ಕ್ಲೋಸಿಂಗ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಷ್ಟು ಐಟಮ್ಸ್ ಗಳು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ. ಸೊ ವಿ ಆರ್ ಕ್ಲೋಸಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಾವು. ಸೊ ಯಾವ ರೀತಿ ಕ್ಲೋಸ್ ಮಾಡೋದು ಅಂತ ಹೇಳ್ಬಿಡ್ತೀನಿ ನಾನು. ಸೊ ಎಲ್ಲಾ ಸೈಡ್ ಅಲ್ಲೂ ಟೋಟಲ್ ಮಾಡೋಣ. ಯೂಶುವಲ್ ಆಗಿ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ. ಸೊ ರಾಜಾದು ಟೋಟಲ್ ಮಾಡಿ 60,000, 6,000 ಪ್ಲಸ್ 15,000, 75, 85,800 ಬರುತ್ತೆ. ಸೊ ರಾಜಾಸ್ ಕ್ಯಾಪಿಟಲ್ ಇದರಲ್ಲಿ ಎಷ್ಟು ಬರುತ್ತೆ? 85,800 ಬರುತ್ತೆ. ಸೊ ನೀವು ಬೇಕಾದ್ರೆ ಚೆಕ್ ರಾಂಗ್ ಇದ್ರೆ ನನಗೆ ಯು ಕ್ಯಾನ್ ಇನ್ಫಾರ್ಮ್ ಮಿ. ಅಂಡ್ ಈ ಕಡೆ 40,000, 57,200 ಬರುತ್ತೆ. 57,000 ರಾಣಿ ಅಕೌಂಟ್ ಬರುತ್ತೆ. ಆಬ್ವಿಯಸ್ಲಿ ಒಂದು 40,000 ಬ್ಯಾಲೆನ್ಸ್ ಆಗುತ್ತೆ. ಯಾರ್ದು? ಮಂತ್ರೀಸ್ ಅಕೌಂಟ್ 40,000. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ ಯೂಶುವಲ್ ಆಗಿ. ಸೊ ಸೇಮ್ ಥಿಂಗ್, ಇಟ್ಸ್ ಅ ಬ್ಯಾಲೆನ್ಸ್ಡ್ ಫಿಗರ್. ಸೊ ಈ ಇದರಲ್ಲಿ ಮಿಕ್ಕಿದ ಬ್ಯಾಲೆನ್ಸ್ ಎಷ್ಟಿದೆ? ಟು ಬ್ಯಾಲೆನ್ಸ್. ಯೂಶುವಲ್ ಆಗಿ ಮಿಕ್ಕಿದ ಬ್ಯಾಲೆನ್ಸ್ ನೆಲ್ಲ ನಾವು ಬರ್ದು ಬಿಡ್ತೀವಿ. ಟು ಬ್ಯಾಲೆನ್ಸ್
brought down. To balance brought down. So 85,500 ಅಲ್ಲಿ 800 ಅಲ್ಲಿ ನಾವು 6,000 plus 3,000 9,000 ನ ಮೈನಸ್ ಮಾಡಿದ್ರೆ 9,000 ಮೈನಸ್ ಮಾಡಿದ್ರೆ 76,800 ಬರುತ್ತೆ. ಸೊ 76,800 is the ಬ್ಯಾಲೆನ್ಸ್ ಆಫ್ ರಾಜ ಅಂತ ಉಳಿದಿರೋ ಬ್ಯಾಲೆನ್ಸ್. ಅಂದ್ರೆ ಇನ್ 57,200 ಅಲ್ಲಿ 6,000 ತೆಗೆದ್ರೆ 51,200 ಯಾರ್ದಾಗುತ್ತೆ, ರಾಣಿದು ಬ್ಯಾಲೆನ್ಸ್ ಆಗುತ್ತೆ. ಇದರಲ್ಲಿ ಇನ್ನ 40,000 ಅಲ್ಲಿ 6 plus 4,000 10,000 ತೆಗೆದ್ರೆ 30,000 ಇವ್ರದ್ದು ಬ್ಯಾಲೆನ್ಸ್ ಆಗುತ್ತೆ. ಇದನ್ನ ಎಲ್ಲಿ ಬರೀತೀರಾ, ಈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಲ್ಲಿ ಬರೀತೀರಾ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಪಿಟಲ್ಸ್ ಅಂತ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಬರೀತೀರಾ, ಕ್ಯಾಪಿಟಲ್ಸ್ ಅಂತ ಬರುತ್ತೆ. ಸೊ ಕ್ಯಾಪಿಟಲ್ಸ್ ಅಂತ ಬಂದಾಗ 3 ಜನದ್ದು ರಾಜ, ರಾಣಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀತಾ ಇರೋದ್ರಿಂದ ಅಂಡ್ ಮಂತ್ರಿ. ಮಂತ್ರಿ 3 ಜನದ್ದು ಇಲ್ಲಿ ಬರಿತೀವಿ ನಾವು. ಸೊ ರಾಜದೆಷ್ಟು ಬ್ಯಾಲೆನ್ಸು 76,800, ರಾಣಿದೆಷ್ಟು 51,200, ಮಂತ್ರಿದೆಷ್ಟು 30,000. ಸೊ ದೇರ್ ಆರ್ 3 ನಾವು ಇಲ್ಲಿ ಅಬ್ಸರ್ವ್ ಮಾಡಿದೀವಿ. ಸೊ 3 ಜನದ ಕ್ಯಾಪಿಟಲ್ ಬರ್ದಿದೆ. ಸೊ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ತಾ ಇದೀವಿ ನಾವು. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ತಂದು ಕ್ಲಾರಿಟಿ ಮಾಡ್ಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಆಲ್ರೆಡಿ ಅಸೆಟ್ಸ್ ರಿವ್ಯಾಲ್ಯೂ ಆಗಿರೋದೆಲ್ಲ ಬರ್ದಿದ್ವಿ ಎಕ್ಸೆಪ್ಟ್ ಕ್ಯಾಶ್. ಎಕ್ಸೆಪ್ಟ್ ಯಾವುದು, ಕ್ಯಾಶ್. ಇಲ್ಲಿ ಇನ್ನು ಲಯಬಿಲಿಟೀಸ್ ಅಲ್ಲಿ ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಬಲ್ ಏನು ಚೇಂಜ್ ಆಗಿಲ್ಲ, ಅದೆಷ್ಟಿದೆ ಅಷ್ಟೇ ಬರೀರಿ. ಕ್ರೆಡಿಟರ್ಸ್ ಎಷ್ಟಿದೆ 40,000, ಬಿಲ್ಸ್ ಪೇಬಲ್ ಎಷ್ಟಿದೆ 20,000. ರೈಟ್ ದಟ್ ಮಚ್ ಓನ್ಲಿ. ಸೊ 40,000 and 40,000 and 20,000. 40,000 and 20,000. So these are the items that should appear in the liability side. Liability side ಅಲ್ಲಿ ಎಷ್ಟು ಅಮೌಂಟ್ ಇದು ಅಪಿಯರ್ ಆಗುತ್ತೆ ಅಂತ ಇಲ್ಲಿ ನೋಡಿದ್ರಿ. ಇನ್ನ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಆಗಿದೆ ಎಕ್ಸೆಪ್ಟ್ ದ ಕ್ಯಾಶ್. ಕ್ಯಾಶ್ ಬಿಟ್ಟು ಎಲ್ಲ ಅಸೆಟ್ಸ್ ರಿಯಲೈಸ್ ಆಗಿದೆ ಎಕ್ಸೆಪ್ಟ್ ಕ್ಯಾಶ್. ಕ್ಯಾಶ್ ಅಕೌಂಟ್ ಬರಿಬೇಕಾದ್ರೆ ನೀಟಾಗಿ ಅದನ್ನ ಕ್ಯಾಶ್ ಅಕೌಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಕ್ಯಾಶ್ ಅಕೌಂಟ್ ಮಾಡಿ ಅಂತ ಹೇಳ್ದಲ್ಲ ಇರೋದ್ರಿಂದ ನಾವೇ ಇಲ್ಲಿ ಮಾಡ್ಬೇಕಾಗತ್ತೆ. ಸೊ ಕ್ಯಾಶ್ ಮುಂಚೆ ಎಷ್ಟಿತ್ತಪ್ಪ ಬ್ಯಾಲೆನ್ಸ್, ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿತ್ತು 5,000 ಇದೆ ನೋಡಿ. ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ ದಟ್ ಇನ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ದಟ್ ಈಸ್ ಅಬೌಟ್ ಎಷ್ಟಿದೆ, ಅದು 5,000 ಇದೆ. 5,000 ಬರೀರಿ ಪ್ಲಸ್ ಯಾರು ಇಲ್ಲಿದೆ ನೋಡಿ, ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ಯಾಶ್ ಅಂತಾನೆ ಇದೆ. ಎಷ್ಟಿದೆ ಅದು 40,000 ಇದೆ. 40,000 ಇದೆ ಮೈನಸ್ ಈ ಕಡೆ ನೋಡಿ, ಇಲ್ಲಿ ಈ ಕಡೆನು ಇಲ್ಲಿರೋ ಕ್ರೆಡಿಟ್ ಸೈಡ್ ಅಲ್ಲಿ ಪ್ಲಸ್ ಮಾಡ್ಕೋತೀರಾ, ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಅದ್ ಮೈನಸ್ ಮಾಡ್ಕೋತೀರಾ. 6,000 plus 4,000 ಗುಡ್ ವಿಲ್ ನ ಅವ್ರು ವಿಡ್ರಾಲ್ ಮಾಡ್ಕೊಂಡ್ರು. ಎಷ್ಟು 10,000. ಸೊ ಇಷ್ಟು ದುಡ್ಡನ್ನ ವಿಡ್ರಾಲ್ ಮಾಡ್ಕೊಂಡ್ರು. ನಾವು 5,000 plus 40,000 is 45,000 minus 10,000 ಆದ್ರೆ ಎಷ್ಟು ಉಳಿಯುತ್ತಿನ್ನ 35,000 ಉಳಿಯುತ್ತೆ. ಸೊ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ 35,000 ಉಳಿಯುತ್ತೆ. ಈಗ ನಾವು ವಿ ಬ್ಯಾಲೆನ್ಸ್ ದ ಬೋತ್ ಸೈಡ್. ಸೊ ಎರಡು ಸೈಡ್ ನ ಬ್ಯಾಲೆನ್ಸ್ ನ ಮಾಡೋಣ. ಸೊ ಎರಡು ಸೈಡ್ ಬ್ಯಾಲೆನ್ಸ್ ಮಾಡಿದಾಗ ಲೆಟ್ಸ್ ಲುಕ್ ಇನ್ ಟು ಆನ್ಸರ್. ಸೊ ಈ ಕಡೆ 40,000 plus 20,000 plus 76,800 plus 51,200 plus 30,000. So 2,18,000 in the liability side. Asset side no check ಮಾಡ್ಬಿಡೋಣ ಬೇಕಾದ್ರೆ 35,000 plus 57,000 plus 25,000 plus 21,000 plus 55,000 plus 25,000. Yes, both the side we got the same answer, that is 2,18,000 and 2,18,000. So this is the final balance of this particular partners. ಈ partners to after admission ಅವ್ರ ಬ್ಯಾಲೆನ್ಸ್ ಏನಿದೆ 2,18,000 ಇಲ್ಲಿ ಬರುತ್ತೆ. ಓಕೆ, ದಟ್ಸ್ ಆಲ್ ಆಕ್ಚುಲಿ. ಸೊ ಇಷ್ಟು ಈ ಪ್ರಾಬ್ಲಮ್ನ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇಲ್ಲಿ ರಿವ್ಯಾಲ್ಯೂಷನ್ ಅಕೌಂಟ್ ಮತ್ತೆ ಆಸ್ ಪರ್ AS 26 ಪ್ರಕಾರ ಗುಡ್ ವಿಲ್ ನ ಯಾವ ರೀತಿ ಟ್ರೀಟ್ ಮಾಡಿದೀನಿ ಅನ್ನೋದನ್ನ ಅಬ್ಸರ್ವ್ ಮಾಡಿದೀರಾ ನೀವು ಇಲ್ಲಿ. ಓಕೆ.